ಪುರುಷೋತ್ತಮ ಪುರುಷೋತ್ತಮ ನೀನಂದ್ರೆ ಸಂಭ್ರಮ ಸ್ನೇಹವೆಂದರೆ ನೀನೆ ಎತ್ತರ ಪ್ರೀತಿ ಎಂದರೆ ಬಲು ಹತ್ತಿರ ಅಳುತ್ತ ಅಳುತ್ತ ನಗಿಸೋ ಪರಮೋತ್ತಮ ಹೆಸರಲ್ಲೇನೋ ಸಂಭ್ರಮ ಮಾತುಕತೆಯಲ್ಲಿ ಸಂಯಮ ಮಾತಲಿ ಕವಲಿಲ್ಲ ಮನಸಲಿ ಗಂಜಿಲ್ಲ ಮಾನ ಪ್ರಾಣ ಎಂದು ನಂಬಿದವನು ನಂಬಿ ಬಾಳುವವನು ತಿಳಿ ನೀರ ಕೊಳದಂತೆ ತಿಳಿಯಾದ ಮನದವನು ಹೃದಯವಂತ ಇವನು ಸುಗುಣವಂತ ಮಾತು ಕೊಟ್ಟರೆ ಮಹಾರಾಯ ಪ್ರಾಣವನೇ ಪಣಕ್ಕಿಡುತ್ತಾನೆ ಬಾಣ ಬಿರುಸು ಇರದೇನೆ ದೀಪಾವಳಿಯ ತರುತ್ತಾನೆ ನೋವದೆ ಉಂಡರು ಸಿಹಿಯದೆ ಕೊಡುವ ನೆರಳಿನ ಮರ ಇವನು ಕರ್ಣನ ಗುಣದವನು ಪುರುಷೋತ್ತಮ ಪುರುಷೋತ್ತಮ. ನಮಸ್ಕಾರ. ಬನ್ನಿ ಬನ್ನಿ, ನಾನು ನಮ್ಮ ಮನೆಯವರು ನಿಮಗೋಸ್ಕರ ಕಾಯ್ತಾ ಇದ್ದೀವಿ. ಪ್ರಯಾಣ ಎಲ್ಲ ಚೆನ್ನಾಗಿತ್ತಾ? ನಮ್ಮ ಮನೆ ಸ್ವಲ್ಪ ಚಿಕ್ಕದು, ಆದ್ರೆ ಮನೆತನ ತುಂಬಾ ದೊಡ್ಡದು. ಒಳಗೆ ಬನ್ನಿ, ನಿಮಗೆ ಗೊತ್ತಾಗುತ್ತೆ. ಬನ್ನಿ 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 ಬನ್ನಿ. ನಮ್ದು ರಾಜಮನೆತನಕ್ಕೆ ಸಂಬಂಧ ಇರೋ ವಂಶ. ನಮ್ಮ ಮುತ್ತಾತ ಯಾವಾಗ್ಲೂ ಅರಮನೆಯಲ್ಲೇ ಇರ್ತಿದ್ರಂತೆ. ಪಗಡೆ ಜೂಜು ಆಡ್ಕೊಂಡು ಏನೇ ಆಗ್ಲಿ ನನ್ನ ಮಗಳನ್ನ ರಾಣಿ ತರ ಬೆಳೆಸಿದ್ದೀನಿ. ನಮಗೂ ಅಷ್ಟೇ, ಹುಡುಗಿ ಲಕ್ಷಣವಾಗಿರ್ಬೇಕು. ಹುಡುಗಿನ ಬೇಗ ಕರೆಸ್ತೀರಾ? ಆಯ್ತಾಯ್ತು. ನೋಡಿ, ನಮ್ಗೆ ಎಷ್ಟೇ ಶ್ರೀಮಂತಿಕೆ ಇದ್ರು ತೋರ್ಸ್ಕೊಳಕ್ ಇಷ್ಟನೇ ಇಲ್ಲ. ಬಹಳ ಸಿಂಪಲ್ಲು. ಹಾಲು ತುಪ್ಪ ಹಣ್ಣು ತಿಂತೀನಿ ನನ್ನ ಮಗಳನ್ನ ಬೆಳೆಸಿದ್ದೀನಿ. ನನ್ನ ಮಗಳು ಎಷ್ಟು ಚೆನ್ನಾಗಿದ್ದಾಳೆ ಅನ್ನೋದಕ್ಕೆ ನನ್ನ ನೋಡಿದ್ರೆ ಗೊತ್ತಾಗಲ್ವಾ? ನಮ್ಮ ಮನೆ ಅಡ್ರೆಸ್ ಹುಡ್ಕೋದು ನಿಮ್ಗೆ ಕಷ್ಟ ಆಗ್ಲಿಲ್ಲ ತಾನೆ? ಏನು ಕಷ್ಟ ಆಗಿಲ್ಲ. ರಾಮಚಂದ್ರ ಅಂತ ಕೇಳಿದ್ರೆ ಸಾಕು, ಈ ಏರಿಯಾದಲ್ಲಿ ಫೇಸು ಬಹಳ ಫೇಮಸ್ಸು. ಇವರು ನಮ್ಮ ಶ್ರೀಮತಿ ಸರೋಜಾ ಅಂತ. ನಮಸ್ಕಾರ. ಅವಳು ನನ್ನ ಕಿರಿಮಗಳು ಸೌಮ್ಯ ಅಂತ. ಹಾಯ್. ಮತ್ತೆ ನಿಮ್ ದೊಡ್ಡ ಮಗಳು ಚೈತ್ರ ಅಂತ. ಸರೋಜಾ, ಚೈತನ್ ಕರ್ಕೊಂಬ ಹೋಗು. ಈ ಹುಡುಗನಿಗೆ ತುಂಬಾ ಸಂಕೋಚ ಅನ್ಸುತ್ತೆ. ಚೈತ್ರ, ಕಾಯ್ತಿದ್ದಾರೆ ಬಾಮ್ಮ. ಕೂತ್ಕೊಮ್ಮ. ರಾಮಚಂದ್ರ ಅವರೇ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ನಮಗೆಲ್ಲ ಹುಡುಗಿ ಇಷ್ಟ ಆಗಿದ್ದಾಳೆ. ಇನ್ನು ನಿಮ್ಮ ಅಭಿಪ್ರಾಯ ತಿಳಿಸಿ. ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ಗೆ ಒಪ್ಪಿಗೆ ಆದ್ರೆ ನಮಗೂ ಒಪ್ಪಿಗೆನೆ. ಯಾವುದಕ್ಕೂ ನಿಮ್ಮ ಮಗಳನ್ನ ಒಂದು ಮಾತು ಕೇಳ್ಬಿಡಿ.
ಯಾಕೆ ಅಂದ್ರೆ ಮುಂದೆ ಬಾಳಿ ಬದುಕಬೇಕಾದವರು ಅವರೇ ಅಲ್ವಾ? ನಮ್ಮಿಷ್ಟನೇ ನಮ್ಮ ಮಗಳಿಷ್ಟ. ನಾವು ಮಗಳನ್ನ ನಾನು ಮಾತಾಡಬೇಕು. ಮಾತಾಡಮ್ಮ, ನಮ್ಮ ಅಭ್ಯಂತರ ಏನೂ ಇಲ್ಲ. ಪ್ರೀತಮ್, ನಾನೆಲ್ಲರೂ ಮುಂದೆನೆ ಮಾತಾಡಬೇಕು. ನಮ್ಮ ತಂದೆ ನಿಮ್ಮ ಹತ್ರ ಏನು ಹೇಳಿದಾರೋ ಗೊತ್ತಿಲ್ಲ. ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನನಗೆ ಬುದ್ಧಿ ಬಂದಾಗ್ಲಿಂದ ನಮ್ಮ ಮನೆ ಜವಾಬ್ದಾರಿನ ನನ್ನ ತಂದೆ ತಗೊಂಡಿರೋದನ್ನ ನಾನು ನೋಡೇ ಇಲ್ಲ. ತನಗೊಂದು ಸಂಸಾರ ಇದೆ ಅನ್ನೋದನ್ನೇ ಮರೆತು ಅವ್ರ ಲಾಭಗಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ. ಅದಕ್ಕೆ ನಾನು ನನ್ನ ಎಜುಕೇಶನ್ನ ನಿಲ್ಲಿಸಿ ಬ್ಯೂಟಿಷಿಯನ್ ಆಗಿ ಕೆಲಸ ಮಾಡ್ತಿದ್ದೀನಿ. ನನ್ನ ಸಂಪಾದನೆಯಿಂದನೇ ನಮ್ಮ ಮನೆ ನಡೀತಿರೋದು. ನಾನು ಮದುವೆಗೆ ಹೋಗ್ಬಿಟ್ರೆ ನನ್ನ ತಾಯಿ ಮತ್ತೆ ನನ್ನ ತಂಗಿನ ನಮ್ಮಪ್ಪ ನೋಡ್ಕೋತಾರೆ ಅನ್ನೋ ನಂಬಿಕೆ ನನಗಿಲ್ಲ. ನನ್ನ ತಾಯಿ ಕಣ್ಣೀರ ಕರ್ಗಿ ನಿಮ್ಮ ಮುಂದೆ ಬಂದು ನಿಂತ್ಕೋಬೇಕಾಯ್ತು. ನಿಮ್ಮ ಸಮಯ ವ್ಯರ್ಥ ಮಾಡೋದಕ್ಕೆ ಕ್ಷಮಿಸಿ. ನನಗೀಗಲೇ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ಚೈತ್ರ, ನಿನ್ನ ಧೈರ್ಯ ಮತ್ತೆ ಬೋಲ್ಡ್ನೆಸ್ಸು ನಮಗೆ ಮೆಚ್ಚುಗೆ ಆಯಿತು. ನೀನು ಫ್ಯೂಚರ್ ಚೆನ್ನಾಗಿಲ್ಲಮ್ಮ. ಏನಯ್ಯ ದೊಡ್ಡ ಮನುಷ್ಯ, ಮನೆಯಲ್ಲಿ ಎಲ್ಲರ ಹತ್ರನೂ ಮಾತಾಡಿ ಆಮೇಲೆ ತಾನೇ ನಮ್ಮನ್ನು ಕರೆಸ್ಬೇಕಾಗಿತ್ತು. ನಿನಗಂತೂ ಮಾಡೋಕ್ಕೆ ಕೆಲಸ ಇಲ್ಲ ಅಂದರೆ ನಮಗೆ ಕೆಲಸ ಇಲ್ವಾ? ಸುಮ್ಮನೆ ನಮ್ಮ ಸಮಯನೆಲ್ಲ ವೇಸ್ಟ್ ಮಾಡಿಬಿಟ್ಟೆ. ಯೂಸ್ಲೆಸ್ ಫೆಲೋ. ಮುಂದಾ ಸರ್ ನನ್ನ ಮಾತು ಕೇಳಿ. ಹಾಗಲ್ಲ ಅದು. ಅಣ್ಣ ಅಣ್ಣ, ಅವ್ರ ಸಲ ಪಡ್ಕೊಂಡೆ ನಿನಗೆ. ಹೆಣ್ಣು ಮಕ್ಕಳನ್ನ ಹದ್ದು ಬಸ್ತಲ್ಲಿ ಇಡಬೇಕು ಅಂತ ಅವರಿಷ್ಟಕ್ಕೆ ಬಿಟ್ರೆ ಹೀಗೆ ನಮ್ಮ ಮಾನ ಮರ್ಯಾದೆ ಎಲ್ಲ ತೆಗಿತಾರೆ. ಎಲ್ಲ ನಿನ್ನಿಂದನೇ ಆಗಿದ್ದು. ಏಯ್, ಇವತ್ತು ಅಮ್ಮಂಗ್ ಹೊಡೆಯೋ ಅಧಿಕಾರ ನಿನಗಿಲ್ಲ. ನಿನ್ನ ಕಟ್ಕೊಂಡ್ ತಪ್ಪಿಗೆ ನಿನ್ನ ಸ್ವಾರ್ಥಗಳೊಳಗೆ ಅರ್ಥ ಆಗದೆ ಎಲ್ಲ ಸಹಿಸ್ಕೊಂಡು ಬಂದಿದ್ದಾಳೆ. ನಾನು ಅಲಂಕಾರ ಮಾಡ್ಕೊಂಡು ಎಲ್ರ ಮುಂದೆ ಬಂದು ನಿಂತಿದ್ದೆ ಅವಳಿಗೋಸ್ಕರ. ನಿನ್ನಂತ ಒಂದ್ ಮಗಳಾಗಿ ಹುಟ್ಟಿದ ತಪ್ಪಿಗೆ ಭಾವನೆಗಳೇ ಇಲ್ದೆ ಬದುಕ್ತಿದ್ದೀನಿ. ಈ ಮದುವೆಯಿಂದ ನಿನಗ್ ಲಾಭ ಇಲ್ಲ ಅಂದಿದ್ರೆ, ಅವ್ರಿಗಿರೋ 2 ರೆಸಾರ್ಟ್ ಮೇಲೆ ನಿನ್ ಕಣ್ಣು ಬೀಳದೆ ಇದ್ದಿದ್ರೆ ಈ ಕೆಲ್ಸನು ನೀನು ಮಾಡ್ತಿರ್ಲಿಲ್ಲ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಮತ್ತೆ ಇಂತ ತಪ್ಪು ಮಾಡಿದ್ರೆ ನಾನ್ ಸುಮ್ನಿರೋದಿಲ್ಲ. ನನಗ್ ತಾಳ್ಮೆ ಮೀರೋಕ್ ಮುಂಚೆ ಇಲ್ಲಿಂದ ಹೊರಟೋಗು. ಅಮ್ಮ, ಅಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಹೋಗು, ಕೆಲಸ ನೋಡ್ಕೊ. ಸೌಮ್ಯ ಬಾರೆ, ನಿನ್ನ ಕಾಲೇಜಿಗೆ ಡ್ರಾಪ್ ಮಾಡಿ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಬಾ ಬೇಗ. ಸರೋಜಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ? ನಮಗೋಸ್ಕರ ಇವಳು ಮದುವೆನೇ ಬೇಡ ಅಂದ್ಬಿಟ್ರೆ ಇವಳ ಗತಿ ಏನು ಅಂತ ಯೋಚನೆ ಆಗ್ಬಿಟ್ಟಿದೆ ನನಗೆ. ನಮ್ ಜೀವನ ಹೇಗೋ ನಡೆಯುತ್ತೆ, ಆದ್ರೆ ಇವಳ ಜೀವನ ಹೇಗೆ ಅನ್ನೋ ಚಿಂತೆ ಆಗ್ಬಿಟ್ಟಿದೆ ನನಗೆ. ಚಿಂತೆ ಮಾಡಬೇಡಿ ಸರೋಜಮ್ಮ, ಇದೆಲ್ಲ ಗ್ರಹಗತಿಗಳ ತೊಂದರೆ ಅಂತ ಅನಿಸುತ್ತೆ. ನಿಮ್ಮ ಮಗಳ ಜಾತಕದಲ್ಲಿ ಏನಾದ್ರು ದೋಷ ಇರ್ಬೋದು. ನನಗೊಬ್ರು ಜ್ಯೋತಿಷಿ ಪರಿಚಯ ಇದ್ದಾರೆ, ಅವ್ರ ಹತ್ರ ಹೋಗೋಣ. ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಸೂಚಿಸ್ತಾರೆ. ಎಲ್ಲ ಸರಿ ಹೋಗುತ್ತೆ ಸರೋಜಮ್ಮ, ಯೋಚನೆ ಮಾಡಬೇಡಿ.
ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದಾರಲ್ವಾ? ಹೌದು ರೀ. ಹಲೋ, ಇಲ್ಲಿ ಮದುವೆ ಗಂಡೆಲ್ಲಿ? ಮದುವೆ ಗಂಡ ಅಗೋ ಅಲ್ಲಿ ವೈಟ್ ಶರ್ಟ್ ಹಾಕಿದಾನಲ್ಲ. ಲೇ ಮಂಜಾ, ಎಲ್ಲಾಗ್ತಿದ್ಯಾ ಹೂವನ? ನೋಡ್ಕೊಂಡು ಕೆಲಸ ಮಾಡು. ಖುಷಿ ಸರ್ ಬಂದೆ ಸರ್. ಅವನನ್ನ ಕೇಳಿ ಮದುವೆ ಗಂಡ ಹತ್ರ ಕರ್ಕೊಂಡು ಹೋಗ್ತಾನೆ. ಸರ್ ಹೇಳಿ. ಏನಪ್ಪ ಓಡಾಟ ಜೋರ? ಮಾಡ್ಲೇಬೇಕಲ್ಲ ಸರ್, ಹೆಣ್ಣಿನ ಮದುವೆ ಅಂದ್ರೆ ಸುಮ್ನೆನಾ? ಮದುವೆ ಅಂದ್ರೆ ಯಾಗ ಇದ್ದ ಹಾಗೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಟ್ರು ವರನ್ ಕಡೆಯವ್ರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಅವ್ರು ಖುಷಿಯಾಗಿರ್ಬೇಕು ಅಂದ್ರೆ ನಾವ್ ಇಷ್ಟಾದ್ರೂ ಓಡಾಡ್ಲೇಬೇಕು. ಚೆನ್ನಾಗಿ ಮಾತಾಡ್ತೀಯ ಕಣಯ್ಯ. ಅದಿರ್ಲಿ, ಗಂಡಿನ ಕಡೆಯವರಲ್ಲಿ ಬನ್ನಿ ಸರ್, ಇದರಲ್ಲಿ ಬನ್ನಿಮ್ಮ. ಸಂಧ್ಯಾ, ಯಾಕೆ ಅಳ್ತಿದ್ಯಾ? ನಮ್ಮಣ್ಣ ಸಾಲ ಸೂಲ ಮಾಡಿ ಮದ್ವೆ ಖರ್ಚು ಮಾಡ್ತಾ ಇದ್ದಾರೆ. ಅದನ್ನ ತೀರ್ಸಕ್ಕೆ ಇನ್ನು ಎಷ್ಟು ಕಷ್ಟ ಪಡ್ಬೇಕೋ ಏನೋ. ಅದನ್ನ ನೆನ್ಸ್ಕೊಂಡು ಕಣ್ಣೀರ್ ಬಂತಷ್ಟೇ. ನಿನ್ ಮದ್ವೆಯಲ್ಲಿ ಅದ್ದೂರಿಯಾಗಿ ಖರ್ಚು ಮಾಡ್ಬೇಕು ಅಂತ ಅವ್ರಿಗೆ ಆಸೆ ಇರ್ಬೇಕು. ಅದಕ್ಕೆ ನೀನ್ ಯಾಕೆ ಅಳ್ತಿದ್ಯಾ? ಖರ್ಚು ಮಾಡಿ ಮದ್ವೆ ಮಾಡೋದು ಆಸೆ ಅಲ್ಲ, ಅನಿವಾರ್ಯತೆ. ಅದಕ್ಕೆ ಹೇಳೋದು ಹೆಣ್ಣಿಗೆ ಅಂದ ಇರ್ಬೇಕು ಅಂತ. ಅಂದ ಇದ್ರೆ ಹೆತ್ತೋರಿಗೆ ಹೊರೆ ಕಡಿಮೆ. ಅಯ್ಯೋ ಹುಚ್ಚಿ, ನಿನ್ನ ಚೆನ್ನಾಗಿಲ್ಲ ಅಂದವ್ರು ಯಾರು? ನೀನ್ ತುಂಬಾ ಲಕ್ಷಣವಾಗಿದ್ಯಾ. ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನಿಮ್ಮಲ್ಲಿ ಒಂದ್ ರಿಕ್ವೆಸ್ಟು, ನಿಮ್ಗೆ ಮೇಕಪ್ ಮಾಡ್ಲಿಕ್ಕೆ ಕಡಿಮೆ ದುಡ್ಡಿಗೆ ಒಪ್ಸಿರ್ತಾರೆ. ಹಾಗಂತ ಮೇಕಪ್ ಚೆನ್ನಾಗಿ ಮಾಡದೇ ಇರಬೇಡಿ. ಮದ್ವೆಗೆ ಬಂದಿರೋ ಜನ ಹುಡ್ಗಂಗೂ ಹುಡ್ಗಿಗೂ ಮ್ಯಾಚ್ ಆಗಲ್ಲ, ಹುಡ್ಗಿ ಕಪ್ಪು ಅಂದ್ರೆ ನಮ್ಮಣ್ಣ ತುಂಬಾ ನೊಂದ್ಕೊಂತಾರೆ. ಹೆಣ್ಣು ಹೆತ್ತೋರ್ ಕಷ್ಟ ಅದು ಕೂಡ ಏನು ಅಂತ ನನಗೆ ಅರ್ಥ ಆಗತ್ತೆ. ನಾನು ಯಾವತ್ತೂ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ದೋಳಲ್ಲ. ನನ್ಗೂ ನಿನ್ ವಯಸ್ಸಿನ ತಂಗಿ ಇದ್ದಾಳೆ. ಈಗ ನಿನ್ ಜಾಗದಲ್ಲಿ ಅವಳಿದ್ದಿದ್ರೆ ಅವಳಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಿದ್ನೋ ಅದಕ್ಕಿಂತ ಚೆನ್ನಾಗಿ ನಿನಗ್ ಮಾಡ್ತೀನಿ. ಓಕೆನಾ? ಗುಲಾಬಿ ಹಳದಿನೇ ಇರ್ಬೋದು, ಕೆಂಪೇ ಇರ್ಬೋದು, ಎಲ್ರಿಗೂ ಇಷ್ಟ ಆಗತ್ತೆ. ಮುಳ್ಳಿರೋ ಗುಲಾಬಿನೇ ಎಲ್ರೂ ಇಷ್ಟಪಡುವಾಗ ನಿನ್ನ ಮುಳ್ಳೇ ಇಲ್ದಿರೋ ಗುಲಾಬಿ ನಿನ್ನನ್ನು ಇಷ್ಟಪಡ್ತಾ ಇರ್ತಾರ? ಎಲ್ಲಿ ಒಂದ್ಸಾರಿ ನಗು ನೋಡೋಣ. ನಗು. ಅಪ್ಪ, ನಮ್ ಗುಲಾಬಿ ಈಗ್ಲಾರು ಅರಳ್ತಲ್ಲ. ನಡಿ, ಬೇಗ ರೆಡಿ ಮಾಡ್ಬಿಡ್ತೀನಿ, ಮುಹೂರ್ತ ಟೈಮ್ ಆಯ್ತು. ಹುಡ್ಗಿನ್ ಕರ್ಕೊಂಡ್ ಬನ್ನಿ. ಎಷ್ಟ್ ಚೆನ್ನಾಗಿದ್ಯಮ್ಮ. ಗಟ್ಟಿ ಮೇಳ, ಗಟ್ಟಿ ಮೇಳ. ಪುರುಷಿ, ಯಾಕೆ ಅಳ್ತಿದ್ಯಾ? ಏನಿಲ್ಲ ಕಣೆ, ನನ್ನ ಅಕ್ಕ ತಂಗಿರ ಮದ್ವೆನೂ ಹೀಗೆ ಮಾಡ್ಬೇಕು ಅಂತ ಆಸೆ. ಅದಕ್ಕೆ. ಪುರುಷೋತ್ತಮ. ಹಾ, ಬಂದೆ ಸರ್. ಸರ್ ಹೇಳಿ. ತುಂಬಾ ಸಂತೋಷನಪ್ಪ. ನಿಮ್ಮ ಮನೆ ಮದುವೆ ತರ ಓಡಾಡಿ ಮದುವೆ ಚೆನ್ನಾಗಿ ನಡ್ಸ್ಕೊಟ್ಟೆ. ಖುಷಿ, ನಿನ್ ಪೇಮೆಂಟ್? ಸರ್ ಅದಕ್ಕೇನು ಅರ್ಜೆಂಟ್ ಸರ್, ನಾ ಆಮೇಲೆ ತಗೋತೀನಿ. ಬಂದವ್ರನ್ನ ನೋಡೋಗಿ ನೀವು. ಆಯ್ತಪ್ಪ, ಎಲ್ಲರನ್ನು ಊಟ ಮಾಡ್ಕೊಳಕ್ ಹೇಳ್ಬಿಡು. ಓ ಸರ್. ಪುರುಷಿ, ಪೇಮೆಂಟ್ ಎಲ್ಲ ಕ್ಲಿಯರ್ ಆಯ್ತಾ? ಇಲ್ಲ ಕಣೆ, ಕೊಡ್ತೀನಿ ಅಂದ್ರು, ನಾನೇ ಆಮೇಲೆ ಕಲೆಕ್ಟ್ ಮಾಡ್ಕೋತೀನಿ ಅಂದೆ. ಏನ್ ಗೊತ್ತಾ ಚೈತ್ರ, ಇಂಥ ಕೆಲಸ ಮಾಡೋದ್ರಿಂದ ಬರೀ ಪೇಮೆಂಟ್ ಅಷ್ಟೇ ಅಲ್ಲ, ಬೇರೆಯವ್ರಿಗೆ ಸಹಾಯ ಮಾಡಿದ್ವಿ ಅನ್ನೋ ಸಂತೋಷ ಸಿಗುತ್ತೆ.
ಅದಕ್ಕೆ ನಾನು ಮನಸಾರೆ ಮನೆಯವ್ರ ಥರನೇ ಟ್ರೀಟ್ ಮಾಡ್ತೀನಿ ಎಲ್ಲ ಕಸ್ಟಮರ್ಸ್ನ. ಓಹ್, ಡೈನಿಂಗ್ ಹಾಲ್ಗೆ ಹೋಗ್ತೀನಿ ಕಣೆ, ಪಂಕ್ತಿ ಶುರು ಆಗ್ತದೆ. ತಾಯಿ, ನಾನು ಹೇಳೋ ವಿಷಯನ ಕೇಳೋದಕ್ಕೆ ಮನಸ್ಸು ಬಹಳ ಗಟ್ಟಿ ಮಾಡ್ಕೋಬೇಕಾಗುತ್ತೆ ತಾವು. ಈ ತರಹ ಜಾತಕ ಕೋಟಿಗೆ ಒಬ್ರಿಗೆ ಮಾತ್ರ ಇರೋದಕ್ಕೆ ಸಾಧ್ಯ ಅಮ್ಮ. ಈ ತರಹ ಜಾತಕದವ್ರಿಗೆ ಮದುವೆ ಯೋಗ 2 ಸಲ ಇರುತ್ತೆ ಅಮ್ಮ. ಗುರುಗಳೇ, ಏನು ಹೇಳ್ತಾ ಇದ್ದೀರಾ? ಇರೋದನ್ನೇ ಹೇಳ್ತಾ ಇದ್ದೀನಮ್ಮ. ನನಗೆ ಸುಳ್ಳು ಹೇಳಿ ಅಭ್ಯಾಸ ಇಲ್ಲ. ನಾನು ಇದುವರೆಗೆ ಯಾರ ಜಾತಕವನ್ನ ನೋಡಿ ಭವಿಷ್ಯ ಹೇಳಿದ್ದೇನೋ ಅವೆಲ್ಲ ಸತ್ಯವೇ ಆಗಿದೆ. ಅದೇ ತರಹ ನಿಮ್ಮ ಮಗಳಿಗೆ 2 ತಾಳಿಯ ಭಾಗ್ಯ ಇದೆ. ಗುರುಗಳೇ, ಹೆಣ್ಣಿಗೆ ಜೀವನದಲ್ಲಿ ಒಂದೇ ಸಾರಿ ತಾಳಿ ಭಾಗ್ಯ ಬರೋದಲ್ವಾ? ಸರಿಯಾಗಿ ನೋಡಿ ಹೇಳಿ. ಜಾತಕ ಅನ್ನೋದು ವಿಧಿ ಬರಹ ಅಮ್ಮ. ಎಷ್ಟು ಸಲ ನೋಡಿದ್ರು ಅಷ್ಟೇ. ಬ್ರಹ್ಮನ ಬರಹನ ಬದಲಾಯಿಸೋಕ್ ಸಾಧ್ಯನೇನಮ್ಮ? ಅಯ್ಯೋ ದೇವ್ರೆ, ಯಾಕೆ ನನ್ನ ಮಗಳ ಬಾಳಲ್ಲಿ ಈ ರೀತಿ ಆಟ ಆಡ್ತಿದೀಯಾ? ನಿನಗೆ ಕರುಣನೇ ಇಲ್ವಾ? ನಿಮ್ಮ ಸಂಕಟ ನನಗೆ ಅರ್ಥ ಆಗುತ್ತೆಮ್ಮ, ಅಳಬೇಡಿಮ್ಮ. ನನ್ನ ಮಗಳನ್ನ ಮದುವೆ ಆಗೋ ಮೊದಲನೇ ಗಂಡನ್ಗೆ ಏನಾಗುತ್ತೆ ಗುರುಗಳೇ? ಜೀವಕ್ಕೇನಾದ್ರೂ? ಛೆ 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 ಛೆ, ಅವನ್ಗೇನೂ ಆಗೋದಿಲ್ಲಮ್ಮ. ಅವನ್ ಬದುಕಿದಾಗ್ಲೇ ಅವನ್ ಕಟ್ಟಿದ ತಾಳಿ ಕಳಚಿ ಬೀಳುತ್ತೆ, ಮತ್ತೊಂದು ತಾಳಿ ಅವಳ ಕುತ್ತಿಗೆ ಏರುತ್ತೆ. ನನ್ನ ಮಾತು ನಿಮಗೆ ದಿಟ ಅಂತ ಅನ್ನಿಸ್ಬೇಕಾದ್ರೆ 24 ಗಂಟೆಗಳ ಕಾಲ ಕಾದು ನೋಡಿ. ಅಷ್ಟರೊಳಗೆ ನಿಮಗೆ ಅದರ ಅನುಭವ ಆಗುತ್ತೆ, ನಿಮ್ಮ ಮಗಳ ಪ್ರಾಣ ಕಂಟಕದ ಮೂಲಕ. ನನ್ನ ಮಗಳಿಗೆ ಪ್ರಾಣ ಕಂಟಕನ? ಹೌದಮ್ಮ. ನನ್ನ ಮಗಳು ಹುಟ್ಟಿದಾಗಿನಿಂದ ಸುಖ ಅನ್ನೋದೇ ನೋಡಿಲ್ಲ. ಮುಂದಾದ್ರೂ ಅವಳ ಜೀವನದಲ್ಲಿ ಒಳ್ಳೇದಾಗ್ಬೋದು ಅಂದ್ರೆ ಅವಳು ಹಣೆ ಬರ ಈ ರೀತಿ ಇದೆಯಾ? ಸರೋಜಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಗುರುಗಳೇ, ಇದಕ್ಕೆ ಪರಿಹಾರನೇ ಇಲ್ವಾ? 1 ನಿಮಿಷ ತಡೀರಿ. ಒಳ್ಳೆ ಸಮಯಕ್ಕೆ ಬಂದ್ರಿ. ಮುಂದಿನ ಪೌರ್ಣಿಮೆ ದಿನ 9 ಗ್ರಹಗಳ ಪೈಕಿ 5 ಗ್ರಹಗಳು ಒಂದೇ ಮನೆಯಲ್ಲಿ ಸೇರ್ತಾ ಇದೆ. ಇದು 12 ವರ್ಷಕ್ಕೊಮ್ಮೆ ಆಗುವಂತಹ ಸಂಗತಿ. ಈ ಸಂದರ್ಭದಲ್ಲಿ ಪಂಚಗ್ರಹ ಶಾಂತಿ ಮಾಡಿಸಿ ಪರಿಹಾರ ಸಿಕ್ಕಿದ್ರೂ ಸಿಗಬಹುದು. ಆಗ್ಲಿ ಗುರುಗಳೇ, ನೀವು ಹೇಳ್ದಾಗೆ ಆಗ್ಲಿ. ಒಟ್ಟಾರೆ ನನ್ನ ಮಗಳು ಗಂಡಾಂತರದಿಂದ ಪಾರಾದ್ರೆ ಸಾಕು. ಎಲ್ಲ ದೈವೇಚ್ಛಮ್ಮ, ನಮ್ಮ ಕೈಲಿ ಏನಿದೆ. ಹಲೋ ಚೈತ್ರ, ನಾನಮ್ಮ. ಅಮ್ಮ ನೀನಾ? ಯಾವ್ದೋ ಲ್ಯಾಂಡ್ಲೈನ್ ಇಂದ ಕಾಲ್ ಮಾಡಿದ್ಯಾ? ಏನ್ ವಿಷಯ? ಅದು ನಾನು ಸುಲೋಚನಮ್ಮ ಹೊರಗಡೆ ಬಂದಿದ್ವಿ. ನೀನ್ ಎಲ್ಲಿದೀಯಾ ಅಂತ ಫೋನ್ ಮಾಡಿದೆ. ಹುಷಾರಾಗಿದೆಯಾ ತಾನೆ? ದಿನ ಇದ್ದ ಹಾಗೆ ಇದ್ದೀನಿ. ಇವತ್ತೇನ್ ವಿಶೇಷ? ಏನೂ ಇಲ್ಲ. ಅದು ಸುಲೋಚನಮ್ಮ ಇಲ್ಲೇ ಅಂಗಡಿಯಲ್ಲಿ ಏನೋ ತಗೋತಾ ಇದ್ರು, ಕಾಯಿನ್ ಬುತ್ತಿತ್ತು, ಅದಕ್ಕೆ ಫೋನ್ ಮಾಡಿದೆ. ಮನೆಗೆ ಯಾವಾಗ ಬರ್ತೀಯಾ? ಇವಾಗ ಪುರುಷಿ ಗೋಡನ್ ಅಲ್ಲಿ ಇದ್ದೀನಿ ಅಮ್ಮ. ಇಲ್ಲಿಂದ ಪಾರ್ಲರ್ಗೆ ಹೋಗಿ ಅಲ್ಲಿಂದ ಮನೆಗೆ ಬರ್ತೀನಿ. ಸರಿ ಅಮ್ಮ, ಹುಷಾರು. ಸರಿನಮ್ಮ. ಸುಲೋಚನಮ್ಮ, ಚೈತ್ರ ಆರಾಮಾಗಿದ್ದಾಳೆ, ಏನೂ ತೊಂದರೆ ಆಗಿಲ್ಲ.
ಪುರುಷೋತ್ತಮ ಪುರುಷೋತ್ತಮ